ಬಡ ರೈತ ಕುಟುಂಬಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕೆಂಬ ಉದ್ದೇಶ ಸರಕಾರದ ಗಂಗಾ ಕಲ್ಯಾಣ ಯೋಜನೆಯ ಸೌಲಭ್ಯ ಪಡೆದ ಪರಿಶಿಷ್ಟ ಜಾತಿ ಮತ್ತು ಪಂಗಡದ 40 ಬಡ ಕುಟುಂಬಗಳು ಯೋಜನೆಯ ಸೌಲಭ್ಯ ಪಡೆದು ಬಡ ಕುಟುಂಬಗಳು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿ ಆರ್ಥಿಕ ಸ್ವಾವಲಂಬನೆ ಸಾಧಿಸಬೇಕೆಂದ ಶಾಸಕ ಡಾ ಟಿ. ಬಿ. ಜಯಚಂದ್ರ. ಸಣ್ಣ ನೀರಾವರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ SCP ಮತ್ತು TSP ಪರಿಶಿಷ್ಟ ವರ್ಗ ಮತ್ತು ಪಂಗಡಕ್ಕೆ ಬರ್ತಕ್ಕಂಥ ಹಣವನ್ನು ಅದರಲ್ಲಿ ಮೀಸಲಾಗಿಟ್ಟಿದ್ದು, ಅದರ ಮುಖೇನ ಅವರಿಗೆ ಬಡವರಿಗೆ ಬೋರ್ ಕೊರೆದು ಮೋಟ್ರ್ ಹಾಕಿ ಸಹಾಯ ಮಾಡಬೇಕು. ಅದರ ಮುಖೇನ ಅವರು ಕೂಡ ವ್ಯವಸಾಯ ಮಾಡೋಕ್ಕೆ ಸಹಾಯ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಯೋಜನೆಯನ್ನು ಜಾರಿ ತಂದಿದೆ. ಇದು ಪ್ರತಿ ವರ್ಷವೂ ಕೂಡ ಮುಂದುವರಿತಾ ಇದೆ. ಈ ವರ್ಷ 40 ಜನಕ್ಕೆ ಪರಿಶಿಷ್ಟ ವರ್ಗ ಮತ್ತು ಪಂಗಡದವರಿಗೆ 40 ಜನಕ್ಕೆ ನಾವು ಈ ಮೋಟ್ರ್ ಪಂಪನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಇದಕ್ಕೆ ಒಂದು ವಿಶೇಷತೆ ಅಂದರೆ ಯೂನಿಟ್ ಕಾಸ್ಟ್ ಒಂದು ಮೋಟ್ರಿಗೆ ಒಬ್ಬರಿಗೆ ತಗಲ್ತಕ್ಕಂಥದ್ದು 9 ಲಕ್ಷ. 9 ಲಕ್ಷ ರೂಪಾಯಿನಲ್ಲಿ ಮೋಟ್ರು, ಪೈಪ್ಗಳು ಎಲ್ಲದೂ ಕೂಡ ಜೊತೆಗೆ KB ಕಟ್ತಕ್ಕಂಥ ಹಣನೂ ಕೂಡ ಸೇರಿ 9 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಒಂದು ದೊಡ್ಡ ಯೋಜನೆ 40 ಜನಕ್ಕೆ ನಮಗೆ ಬಂದಿದೆ. 40 ಜನರಿಗೂ ಕೂಡ ನಾವು ಇವತ್ತು ಉಪಕರಣಗಳನ್ನು ಸದ್ಯಕ್ಕೆ ನಾವು 18 ಜನಕ್ಕೆ ಇವತ್ತು ಕೊಡ್ತಾಯಿದ್ದೀವಿ. 22 ಜನಕ್ಕೆ ಕೆಲವು ದಿವಸದಲ್ಲಿ ಇನ್ನೊಂದು 3-4 ದಿವಸದಲ್ಲಿ ಕೊಡ್ತೀವಿ. 40 ಜನರು ಕೂಡ ಅದು ಸದುಪಯೋಗಪಡಿಸ್ಕೊಂಡು ವ್ಯವಸಾಯವನ್ನು ಮಾಡಿ ಒಳ್ಳೆ ಬೆಳೆಯನ್ನು ಬೆಳೀತಕ್ಕಂಥ ರೀತಿಯಲ್ಲಿ ಆಗಲಿ ಅಂತೇಳಿ ಇದೊಂದು ರೈತರಿಗೆ ಒಂದು ಸಣ್ಣ ಸಹಾಯ, ಅವರು ಆರ್ಥಿಕವಾಗಿ ಬೆಳೆಯೋದಕ್ಕೆ ಮುಂದೆ ಬರೋದಕ್ಕೆ ಇದೊಂದು ಮಾರ್ಗ ಅಂಥೇಳಿ ನಾನು ಅವ್ರಿಗೆ ಹೇಳಿ ಆ ಕೆಲಸವನ್ನು ಬೇಗ ಅವ್ರು ಮಾಡಲಿ ಮತ್ತು ಅದರಿಂದ ಸುಖವನ್ನು ಅನುಭವಿಸ್ತಕ್ಕಂಥ ರೀತಿಯಲ್ಲಿ ಆಗಲಿ ಅಂತೇಳಿ ನಾನು ಆಶಿಸ್ತೀನಿ. ಸಣ್ಣ ರೈತರ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಬೇಕು. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಬಡ ಕುಟುಂಬಗಳು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿ ಆರ್ಥಿಕ ಸ್ವಾವಲಂಬನೆ ಸಾಧಿಸಬೇಕೆಂಬ ಸದುದ್ದೇಶದಿಂದ ಸಣ್ಣ ರೈತರಿಗೆ ಗಂಗಾ ಕಲ್ಯಾಣ ಸೌಲಭ್ಯ ಒದಗಿಸಿ ಅಂತಹ ಬಡ ಕುಟುಂಬಗಳನ್ನು ಸಮಾಜದ ಮುಖ್ಯ ವಾಹಿನಿಗೆ ತರಬೇಕೆಂಬ ಉದ್ದೇಶದಿಂದ ಸರಕಾರ ಗಂಗಾ ಕಲ್ಯಾಣ ಯೋಜನೆಯಡಿ ಸೌಲಭ್ಯ ಕಲ್ಪಿಸಿದೆ ಎಂದು ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕರಾದ ಟಿ. ಬಿ. ಜಯಚಂದ್ರ ಹೇಳಿದರು. ಸಂದರ್ಭದಲ್ಲಿ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಗಂಗಾ ಕಲ್ಯಾಣ ಯೋಜನೆಯಡಿ ಶಿರಾ ತಾಲೂಕಿನ ವಿವಿಧ ಗ್ರಾಮಗಳ 26 ಜನವರಿ ಪರಿಶಿಷ್ಟ ಜಾತಿ ಮತ್ತು 14 ಜನವರಿ ಪರಿಶಿಷ್ಟ ಪಂಗಡದ ಒಟ್ಟು 40 ಜನವರಿ ಫಲಾನುಭವಿಗಳಿಗೆ ಪ್ರತಿಯೊಬ್ಬ ಫಲಾನುಭವಿಗೆ 9 ಲಕ್ಷ ರೂಪಾಯಿ ಮೌಲ್ಯದ ಕೊಳವೆ, ಪಂಪ್, ಮೋಟಾರ್, ವಿದ್ಯುತ್ ಸಂಪರ್ಕ ಸೇರಿದಂತೆ ರೈತರಿಗೆ ಸೌಲಭ್ಯ ವಿತರಿಸಲಾಯಿತು. ಸರಕಾರ ಸಣ್ಣ ರೈತರ ಪ್ರಗತಿಗಾಗಿ ಈ ಸೌಲಭ್ಯ ನೀಡದ್ದು. ಗಂಗಾ ಕಲ್ಯಾಣ ಯೋಜನೆ ನಿಮ್ಮ ಬಾಳು ಬೆಳಗುವಂತಿರಬೇಕು. ನೂತನ ಕೊಳವೆಯ ಪಂಪ್ ಸೆಟ್ನಿಂದ ನೀರಾವರಿ ಸೌಲಭ್ಯ ಪಡೆದು ಅತಿ ಕಡಿಮೆ ನೀರಿನಲ್ಲಿ ಹೆಚ್ಚು ಲಾಭ ತರುವಂತಹ ಕೃಷಿ ಆರಂಭಿಸಿ ಆರ್ಥಿಕವಾಗಿ ಪ್ರಗತಿ ಸಾಧಿಸಿದಾಗ ಈ ಯೋಜನೆ ಸಾರ್ಥಕತೆ ಪಡೆಯುತ್ತದೆ ಎಂದರು. ಶಿರಾ ನಗರಸಭೆ ಅಧ್ಯಕ್ಷ ಜಿಶಾನ್ ಮಹಮ್ಮೂದ್, ಸದಸ್ಯ ಅಜಯಕುಮಾರ, ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚೆಂಗಾವರ, ನಗರಸಭೆ ಆಯುಕ್ತ ರುದ್ರೇಶ್, ಶಿರಾ ನಗರ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಂಜನ್ ಕುಮಾರ್, ಶಿರಾ ಗ್ರಾಮಾಂತರ ಯುವ ಕಾಂಗ್ರೆಸ್ ಅಧ್ಯಕ್ಷ ಹೇಮಂತ್, ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಕೆ. ಆರ್. ಮಹೇಂದ್ರಗೌಡ, ಎಇ ಗಂಗಾಧರ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ನಮಸ್ಕಾರ ವೀಕ್ಷಕರೇ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ನ್ಯೂಸ್ 7